ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಇದು ಕೂಡ ಚಿಕ್ಕ ವಿಡಿಯೋನೇ. ಸ್ವಲ್ಪ ದಿನ ಆದಷ್ಟು ಚಿಕ್ಕ ವಿಡಿಯೋನೇ ಬರುತ್ತೆ. ಯಾವಾಗಾರು ಏನಾದ್ರು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಸ್ವಲ್ಪ ವಿಡಿಯೋ ದೊಡ್ಡದಾಗಿರುತ್ತೆ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ ಗಾರ್ಡನ್ ಇವಾಗ ಬಂದೆ ಕಾಫಿ ಕೊಡೋಣ ಅಂತ ಬಂದೆ. ನಮ್ಮ ಹಿಂಗೆ ಬೆಳಗ್ಗೆನೇ ಬಂದು ಅವ್ರು ನೀರು ಹಾಕ್ತಾ ಇರ್ತಾರೆ ನೋಡಿ. ಅಲ್ಲಿ ಬಂದು ಓಡಾಡ್ತಾ ಇದ್ರು. ಫಸ್ಟ್ ಬಿಸಿಲು ಬಿದ್ದಿತ್ತು, ಅದು ಹಂಗೆ ನಾನು ವಿಡಿಯೋ ಮಾಡಿದೆ. ನಾನು ಕ್ಲೀನ್ ಮಾಡೋವಾಗ ಇಲ್ಲಿ ಕಟಿಂಗ್ಸ್ ಇಟ್ಟಿದ್ದೆ ನೋಡಿ. ಇವೆಲ್ಲ ಚಿಕ್ಕ ವಾಟ್ರ್ ಬಾಟ್ಲಲ್ಲಿ ಸಣ್ಣ ಸಣ್ಣ ಬಾಟ್ಲು, ಚಾಕ್ಲೇಟ್ ಬಾಟ್ಲ್ ಇರುತ್ತಲ್ಲ ಅದ್ರಾಗ ಇಟ್ಟಿರೋದು ಚೆನ್ನಾಗಿ ದೊಡ್ಡದಾಗಿ ಹೂವು ಬಿಟ್ಟಿದೆ. ಇವಾಗ ನಾವು ಅದನ್ನು ಸ್ವಲ್ಪ ಒಂದೊಂದು ಕಟಿಂಗ್ ಹೋಗುತ್ತೆ ಅನ್ನೋವಾಗ ಆ ಥರ ಕಟಿಂಗ್ ಇಟ್ಕೊಂಬಿಟ್ರೆ ಬಂದಿರುತ್ತೆ. ಇಲ್ಲೇ ಒಂದು 2-3 ಸಾಲು ಕ್ಲೀನ್ ಮಾಡಿದ್ದು ನೋಡಿದ್ರಲ್ವ, ಆವಾಗ ಅದಕ್ಕೆ ಅವು ಚೆನ್ನಾಗಿದ್ದಾವೆ. ಈಗಲೂ ಬೆಳೆದಿದ್ದಾವೆ ಅದರಲ್ಲಿ. ಆದ್ರೂ 2 ತಿಂಗಳ ಕೆಳಗಡೆ ಅವು ಸ್ವಲ್ಪ ಮಣ್ಣೆಲ್ಲ ಲೂಸ್ ಆಗಿರೋದ್ರಿಂದ ಗಿಡಗಳು ಹೆಲ್ದಿಯಾಗಿದೆ. ಆಮೇಲೆ ಇದು ಆರ್ಟಿಫಿಷಿಯಲ್ ಆರೆಂಜ್ ಜೋಡಿ ಮತ್ತೆ ಒಂದು ಸರಿ ಬಿಟ್ಟಾಗಿ ಸ್ವಲ್ಪ ದಿನ, ಒಂದು 15 ದಿನ ತಿಂಗಳು ಇರಲಿಲ್ಲ ಅನಿಸುತ್ತೆ. ಅದಾದಮೇಲೆ ಮತ್ತೆ ಎಲ್ಲ ಕಡೆ ಕಾಯಿ ಸ್ಟಾರ್ಟ್ ಆಗಿದ್ದಾವೆ. ಇವತ್ತೊಂದು ತುಂಬ ಬಿಡುತ್ತೆ, ಹೇಳಿದ್ದೀನಿ ನಾನು. ಅವು ಸೇಮ್ ನೋಡೋಕೆ ಆರೆಂಜ್ ಥರನೇ ಇರುತ್ತೆ. ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಬರೋಲ್ಲ, ತುಂಬ ಹುಳಿ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಎಲೆಗಳೆಲ್ಲ ಉದುರೋ ಕಾಲ ಅಲ್ವಾ, ಹುಣಸೆ ಗಿಡ ಅವೆಲ್ಲ ಎಲೆ ಉದುರಿದೆ. ಆಮೇಲೆ ಚೆಂಡು ಹೂವಿಂದು ಸಸಿಗಳು ಇಡೋದು ನೋಡಿಸಿರ್ಲಿಲ್ಲ ನಾನು. ಬೀಜ ಹಾಕೋದು ತೋರಿಸಿದ್ದೆ ನಿಮಗೆ. ಆ ಬೀಜ ಒಂದು ಸರಿ ಯಾವಾಗೋ ಸಾಯಂಕಾಲದ ಹೊತ್ತು ಬಂದಾಗ ನಾನು ಎಲ್ಲೆಲ್ಲಿ ಸಸಿ ಇಡಬೇಕೋ ಅಲ್ಲಿ ಕೈ ಸಿಕ್ಕಲ್ಲಿಟ್ಟಿದ್ದೆ. ಅವೆಲ್ಲ ಇವಾಗ ದೊಡ್ಡವಾಗಿ ಹೂವು ಬಿಟ್ಟಿದ್ದಾವೆ. ಖುಷಿ ಆಯ್ತು ನನಗೆ. ಹೇಳಿದ್ನಲ್ಲ ಸ್ವಲ್ಪನೇ ಬೀಜ ಹಾಕಿ ಇನ್ನು ಸ್ವಲ್ಪ ಲಾಲ್ಬಾಗಿಂದ ತರಿಸಿ ಹಾಕಿದ್ದೆ ಈ ಸರಿ. ಚೆಂಡು ಹೂವಿನ ಬೀಜ ಇರಲಿಲ್ಲ ಅಂತ ಅವೇನೇ ಬಿಟ್ಟಿದ್ದಾವೆ. ಆರೆಂಜು ಬಿಟ್ಟಿದೆ, ಎಲ್ಲನೂ ಬಿಟ್ಟಿದೆ. ಅವ್ರನ್ನ ನೋಡಿ ಖುಷಿ ಆಯಿತು. ಒಂದೊಂದು ನಾವು ಈ ವರ್ಷ ಮಾತ್ರ ಜಾಸ್ತಿ ಬೀಜಗಳೇ ನನಗೆ ಸಿಕ್ಕಿದೆ. ಗಿಡಗಳು ಹೆಲ್ದಿಯಾಗಿ ಬೆಳೆದೇ ಇದ್ದರೂ, ಏನು ಫಲ ಕೊಡದೇ ಇದ್ರೂ ಬೀಜಗಳು ಮಾತ್ರ ನೆಕ್ಸ್ಟ್ ಇಯರ್ಗೆ ಸೇವ್ ಮಾಡಂಗೆ ಮಾಡಿಕೊಟ್ಟಿದ್ದಾವೆ ಗಿಡಗಳು. ಆಮೇಲೆ ಕರ್ಬೇವಿನ ಗಿಡನೂ 3 ತಿಂಗಳ ಕೆಳಗೆ ಪ್ರೂನ್ ಮಾಡಿದ್ದೆ, ಅದು ಚೆನ್ನಾಗಿ ಚಿಗುರಿದೆ. ಇನ್ನು ಚೇಪೆಕಾಯಿ ಗಿಡಗಳಂತೂ ಹೆಲ್ದಿಯಾಗೇ ಇದ್ದಾವೆ, ಕಾಯಿನೂ ಕಸ್ತಾ ಇದ್ದಾವೆ. ದಾಳಿಂಬೆಲ್ಲೇ ಸ್ವಲ್ಪ ಕಾಯಿ ಕಮ್ಮಿ ಇದೆ, ಯಾಕೆಂದರೆ 2 ವರ್ಷದ ಮೇಲಾಯಿತು. 2 ವರ್ಷ 2.5 ವರ್ಷ ಆಯಿತು ಅವ್ರು ರೀಪಾಟ್ ಮಾಡಿದೆ. ಕೆಳಗಡೆ ಅದಕ್ಕೆ ಗೊಬ್ಬರದ ಅಂಶ ಎಲ್ಲ ಕಮ್ಮಿ ಆಗಿರುತ್ತೆ. ಆಮೇಲೆ ಇವನು ತೆಗಿಬೇಕು, ಆಗೋಗಿದ್ದಾವೆ ಆಗಲೇ. ಅವರೆಕಾಯ್ದು ಅವನ್ನ ತೆಗಿಬೇಕು. ಸೇವಂತಿಗೆ ಗಿಡದಲ್ಲಿ ಇಟ್ಟಿರೋದು ಇನ್ನು ಸ್ವಲ್ಪ ಕಾಯಿದ್ದಾವೆ. ಅದಕ್ಕೆ ಭಾನುವಾರ ಬಂದಾಗ ಅವನ್ನೆಲ್ಲ ತೆಗಿಯೋಕ್ಕೆ ಅವ್ರಿಗೆ ಟೈಮ್ ಸಿಗುತ್ತೆ. ಮಿಕ್ಕಿದ ಟೈಮು ಕ್ಲೀನ್ ಮಾಡಿಬಿಟ್ಟು ನೀರು ಹಾಕೋದೇ ಟೈಮ್ ಆಗೋಗುತ್ತೆ. ಅದರಿಂದ ಅವನ್ನ ಭಾನುವಾರದ ದಿನವೇ ಮಾಡ್ತೀವಿ. ಆ ಭಾನುವಾರದ ದಿನ ಮಾಡಿರೋ ವಿಡಿಯೋನೇ ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಚಿಕ್ಕ ವಿಡಿಯೋನೇ. ಅವ್ರಿಗೆ ಕಾಫಿ ಕೊಡೋಕೆ ಬಂದರೆ ಮತ್ತು ನಾನು ಏನಾದ್ರು ಒಣಗಾಕಕ್ಕೆ ಬರ್ತೀನಿ, ಇಲ್ಲ ಅಂದರೆ ಹೂವು ಕೀಳಕ್ಕೆ ಬರ್ತೀನಿ ಅಷ್ಟೇ. ನಾನು ಇನ್ನೇನು ಮಾಡೋಕ್ಕೆ ಹೋಗಿಲ್ಲ ಗಾರ್ಡನ್ ಕೆಲಸ. ಅದಕ್ಕೆ ವಿಡಿಯೋಗಳು ನಿಮಗೆ ಕಮ್ಮಿ ಆಗಿದ್ದಾವೆ. ಇಲ್ಲಿ ನೋಡಿ ಬೀನ್ಸ್ ಬೀಜ ಅವು ಹಬ್ಕೊಂಡು ಹೋಗ್ಬಿಟ್ಟಿದ್ವಲ್ಲ, ಗಿಡ ಅರಶಿನದ ಟಬ್ಬಲ್ಲಿ ಇಟ್ಟಿರೋವು ಹಂಗೆ ಬಿಟ್ಟಿದ್ದೀನಿ. ಯಾಕೆಂದರೆ ಒಂದು 3 ತಿಂಗಳಲ್ವ, ಅಷ್ಟೊತ್ತಿಗೆ ಮಲ್ಲಿಗೆ ಹೂವಿನ ಕಾಲ ಬರೋಷ್ಟೊತ್ತಿಗೆ ಅದರದ್ದು ಆಗೋಗುತ್ತೆ. ಇವಾಗ ನಾನು ಸ್ನಾನ ಆದಮೇಲೆ ಬಂದು ವಿಡಿಯೋ ಮಾಡ್ತಾ ಇರೋದು. ಹೂವು ಕೇಳಿಬಿಟ್ಟು ಅಷ್ಟೊತ್ತಿಗೆ ಇವು ನಾಟಿವೆಲ್ಲ ಅರಳಿರುತ್ತೆ. ಬೆಳಗ್ಗೆನೇ ಅರಳಿರಲ್ಲ, ಇವು ಮೊಗ್ಗು ಥರನೇ ಇರ್ತವೆ. ಇನ್ನು ನಾನು ಹೆಂಗೋ ಬರ್ತೀನಲ್ಲ ಅಂತ ಬೆಳಗ್ಗೆ ಬಿಟ್ಟೋಗಿರ್ತೀನಿ. 10 ಗಂಟೆ ಆಮೇಲೆ ಸ್ವಲ್ಪ ಬಿಸಿಲು ಬಿದ್ದಿರುತ್ತೆ. ಸ್ನಾನನೂ ಆದಮೇಲೆ ಬಂದುಬಿಟ್ಟು ಹೂವು ಕಿತ್ತಿ ದೇವ್ರಿಗೆ ಇಡ್ತೀನಿ. ಅದಕ್ಕೆ ಆವಾಗ ಒಂಚೂರು ಆದರೆ ವಿಡಿಯೋ ಮಾಡ್ತೀನಿ, ಫೋನ್ ತಂದಿದ್ದರೆ. ಇಲ್ಲ ಅಂದರೆ ಫೋನ್ ತರದೇ ಇದ್ದಿದ್ದಿನ ವಿಡಿಯೋ ಕೂಡ ಇರೋಲ್ಲ. ಇಲ್ಲಿ ನಾನು ಅನಂತಪುರದಿಂದ ಬರೋವಾಗ ಗುಲಾಬಿ ಗಿಡ ಕೊಟ್ಟಿದ್ದರು ಅಂತ ಹೇಳಿದೆ, ಅವ್ರನ್ನ ಇಟ್ಟಿದ್ದೀನಿ. ಅವ್ರು ರೀಪಾಟ್ ಮಾಡಿಲ್ಲ, ಲಾಲ್ಬಾಗಿಂದ ತಂದಿರೋದು. ಆಮೇಲೆ ಆ ಗ್ರೋ ಬ್ಯಾಗ್ ಖಾಲಿ ಮಾಡಿದ್ದೀವಲ್ಲ, ಇನ್ಮೇಲೆ ಅದರಲ್ಲಿ ಮತ್ತೆ ಕಸ ಹಾಕೋಕ್ಕೆ ಸರಿ ಹೋಗುತ್ತೆ. ನಾವು ಗಾರ್ಡನ್ ವೇಸ್ಟ್ ಈ ಥರ ಒಂದು ತುಂಬಿದ ಮೇಲೆ ಆ ಥರ ಯಾವ್ದಾದ್ರು ದೊಡ್ಡ ಟಬ್ಗೆ ಹಾಕಿಟ್ಕೊಂಡ್ರೆ ನಂದೆಲ್ಲ ಆಗೋಷ್ಟೊತ್ತಿಗೆ ಗೊಬ್ಬರ ಆಗುತ್ತೆ ಅನ್ನೋ ಇದಕ್ಕೂ ಮಾಡ್ತಾಯಿದ್ದೀನಿ. ಯಾವಾಗಲೂ ಕೆಲಸ ನಡೀತಾ ಇದ್ದರೆ ಅಷ್ಟೊಂದು ವೇಸ್ಟ್ ಏನು ಸಿಗೋಲ್ಲ, ದಿನದ ದಿನ ಆಗೋಗುತ್ತೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.